ಸಚಿವ ಮುನಿಯಪ್ಪ ಅವರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಆಹಾರ ಸಚಿವರೇ, ನಿಮ್ಮ ಗಮನಕ್ಕೆ ಈ ವಿಷಯ ಬಂದಿಲ್ವಾ? ಬಡವರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಗೊತ್ತಾ? ನ್ಯಾಯಬೆಲೆ ಅಂಗಡಿಯಿಂದ ಅಂಧ ದರ್ಬಾರ್ ನಡೀತಾ ಇದೆ. ಯಾವ ರೀತಿಯಾಗಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಬಡವರ ಅಕ್ಕಿಗೆ ಪಡಿತರ ಅಂಗಡಿಯವರಿಂದ ಕಣ್ಣು ಹಾಕಲಾಗ್ತಾ ಇದೆ. ಬಡವರಿಗಾಗಿ ಇರುವಂತಹ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಅಂಧ ದರ್ಬಾರ್ ಮಾಡಿಕೊಂಡು ಅಂಗಡಿಯವರು ಕಣ್ಣು ಹಾಕ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. 4 ಜನರಿರುವಂತಹ ಕುಟುಂಬಕ್ಕೆ 40 ಕೆಜಿ ಅಕ್ಕಿ, ಅಂಗಡಿಯವರು ಮಾತ್ರ ಕೊಡ್ತಾ ಇರೋದು 35 ಕೆಜಿ ಅಕ್ಕಿಯನ್ನು ಮಾತ್ರ. ರಾಯಚೂರಿನ LBS ನಗರದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ಸರ್ಕಾರದಿಂದ 40 ಕೆಜಿ ಅಕ್ಕಿಯನ್ನು ವಿತರಿಸಲಾಗ್ತಾ ಇದೆ. ಆದರೆ ಅದು ಜನರಿಗೆ ತಲುಪೋದೆಷ್ಟು? 35 ಕೆಜಿ ಮಾತ್ರ. ನ್ಯಾಯಬೆಲೆ ಅಂಗಡಿಯವರೇ ಮಾಡ್ತಾ ಇರುವಂತಹ ಅಂಧ ದರ್ಬಾರ್ ಇದು. ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿಯನ್ನ 35 ಕೆಜಿ ಹಾಕಿದ್ರೆ ನಿನ್ನೆ ಇನ್ನು 5 ಕೆಜಿ ತಮ್ಮ ಜೇಬಿಗೆ ಇಳಿಸ್ತಾ ಇದ್ದಾರೆ. 4 ಜನರಿರುವಂತಹ ಕುಟುಂಬಕ್ಕೆ 40 ಕೆಜಿ ಅಕ್ಕಿಯನ್ನು ಕೊಡಬೇಕಾಗತ್ತೆ. ಆದ್ರೆ ಅಂಗಡಿಯವರು ಕೊಡ್ತಾ ಇರೋದೆಷ್ಟು? 35 ಕೆಜಿ ಮಾತ್ರ. ಅದನ್ನೇನಾದ್ರೂ ಕೇಳಿದಂತ ಜನರನ್ನೇ ದಬಾಯಿಸ್ತಾರೆ. आटा वो थैली का फोन देना 1 केजी थैली रखा मोला को थैली वो फिर थैली में मेरे गुड़ियाಗ ಹಾಕ್ತಾರಾ ನನ್ನ ಗುಡಿಯಾಗ ಹಾಕ್ತಾರಾ ಯಾಕೆ ಹಾಕ್ಬೇಕು ಅಂದೆ ಅಲ್ಲಿ ಹೋಗಿ ಕೇಳು ಆಫೀಸ್ನಾಗ ಹೋಗಿ ಕೇಳು ಪಡಿತರ ಅಂಗಡಿಯಿಂದ ಗೋಲ್ಮಾಲ್ ಆಗ್ತಾ ಇದೆ. 1 ಕೆಜಿ ಒಂದು ಪಡಿತರ ಚೀಟಿಗೆ 5 ಕೆಜಿ ಅಕ್ಕಿ ಕಡಿತ ಆಗ್ತಾ ಇದೆ. ಅಂಗಡಿ ಸಂಖ್ಯೆ 132ರಲ್ಲಿ ವಂಚನೆಯನ್ನ ಮಾಡಲಾಗ್ತಾ ಇದೆ. ಅಕ್ಕಿ ಕೇಳಿದ್ರೆ ಅಂಗಡಿ ಬಂದ್ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಇಲಾಖೆಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಬಡವರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಯಾರು ಕೇಳದೆ ಇರುವಂತಹ ಪರಿಸ್ಥಿತಿ, ಯಾರು ಕೂಡ ಕೇಳೋದಕ್ಕೆ ಯಾರು ಇಲ್ಲ. ಕಣ್ಮುಚ್ಚಿಕೊಂಡು ಕುಳಿತಿದೆ ಆಹಾರ ಇಲಾಖೆ. ಅಕ್ಕಿ ಸರಿಯಾಗಿ ಕೊಡಿ ಅಂತ ಕೇಳಿದ್ರೆ ಆವಾಜ್ ಹಾಕ್ತಾರೆ. ಪಡಿತರ ಅಂಗಡಿ ಮಾಲೀಕರಿಂದ ನಡೀತಾ ಇರುವಂತಹ ಕಳ್ಳಾಟ ಇದು ಅದೀಗ ಬಯಲಾಗಿದೆ. ಅಧಿಕಾರಿಗಳಲ್ಲಿ ಈ ಬಗ್ಗೆ ಹೇಳಿದ್ರು ಕೂಡ, ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಅವರು ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾದ್ರೆ ಆ ರೀತಿಯ ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಬಡವರ ಅಕ್ಕಿಯ ಮೇಲೆ ಕನ್ನ ಹಾಕಿದ್ದಾರೆ. ಇದು 21 ಕೆಜಿ ಅದು ನೋಡಪ್ಪ. 21 ಕೆಜಿ ಇದು ಕೇವಲ ರಾಯಚೂರಿನ ಪರಿಸ್ಥಿತಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಡೀತಾ ಇದೆ ಇದೇ ರೀತಿಯಾಗಿ ಅಂತ ಕೂಡ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 40 ಕೆಜಿ ಸರ್ಕಾರ ಕೊಡ್ತಾ ಇದೆ, 35 ಕೆಜಿಯನ್ನ ಮಾತ್ರ ವಿತರಣೆ ಮಾಡಲಾಗ್ತಾ ಇದೆ. ಇನ್ನುಳಿದ 5 ಕೆಜಿ ಬಗ್ಗೆ ಕೇಳಿದ್ರೆ ಅದನ್ನ ಸರ್ಕಾರ ಅದರದ್ದು ಹಣ ಹಾಕ್ತಾರೆ ಅಂತ ಹೇಳ್ತಾರಂತೆ. ನಿಮ್ಮ ಅಕೌಂಟ್ಗೆ ಅದ್ರ ಹಣ ಬಂದು ಬೀಳತ್ತೆ, ಇಷ್ಟೇ ಕೊಡೋದು ನಾವು ಅಂತ ಹೇಳ್ತಾರಂತೆ. ಶ್ರೀ ಉಮಾದೇವಿ ಅಂಗಡಿ ಪ್ರತಿ ತಿಂಗಳ 5 ಕೆಜಿ ಕಡಿಮೆ ಆಗ್ತಾರೆ. ಈಗ ಒಬ್ಬರಿಗೆ ಎಷ್ಟು ಕೊಡ್ಲತ್ತಾರಮ್ಮ? ಈಗ ಒಬ್ಬರಿಗೆ 10 ಕೆಜಿ ರೀ. 4 ಜನಕ್ಕೆ 40 ಬರ್ಬೇಕಲ್ರಿ, 35 ಆಗ್ತಾರ. ಕೇಳಿದ್ರೆ ಏನ್ ಹೇಳ್ತಾರಮ್ಮ? ಹೇಳಿದ್ರೆ ಇಲ್ಲ ಎಲ್ಲ ತೆಗಿಬೇಕು ಅಂತ ಒಂದ್ಸಲ ಅಂತಾಳ, ಒಂದ್ಸಲ ಅನಾಥಾಶ್ರಮ ಕೊಡ್ತೀನಿ ಅಂದು ಹೋದ ತಿಂಗಳ. ಅದೇ ಅನಾಥಾಶ್ರಮ ಕೊಡ್ತೀನಿ ಅಂದ್ರೆ ನನ್ ಸಿಟ್ಟು ಬಂತು. ನಾನು ನಿನ್ನೆ ಕೇಳಿನಿ, ಎಲ್ಲಿಗೆ ಗೊತ್ತಿದ್ದು ಹೋಗು, ಎಲ್ಲಿ ಮಾತಾಡಂದ್ ನನ್ಗೆ. ನಿನ್ನೆ ಚೀಟಿ ಕಳ್ದಾಳ, ಇವತ್ತೇನಂತಾಳ ಬಂದ್ರೆ ಮಾರಿಗೆ ಹೊಡಿತೀನಿ ಚೀಟಿ ತಗೊಂಬ ಅಂತಾಳ. ಇಲ್ಲೇ ಕರೆಕ್ಟಾಗಿ ಕೊಡಲ್ಲ ತೂಕ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಇದೀಗ 40 ಕೆಜಿ ಅಕ್ಕಿ ಒಂದು ಕುಟುಂಬಕ್ಕೆ, ಅಂದ್ರೆ 4 ಜನರಿರುವಂತ ಕುಟುಂಬಕ್ಕೆ ಸಿಗ್ಬೇಕಾಗಿತ್ತು, ಆದ್ರೆ 35 ಕೆಜಿ ಮಾತ್ರ ಕೊಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಆವಾಜ್ ಹಾಕ್ತಾರೆ ಅನ್ನುವಂಥದ್ದು ಕೂಡ. ಸೊ ಯಾಕಿದು? ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ. ಜನರು ಏನ್ ಹೇಳ್ತಾರೆ ಈ ಬಗ್ಗೆ? ಮಧುಕರ್, ರಾಯಚೂರು ನಗರದ LBS ನಗರದಲ್ಲಿ ಈ ಒಂದು ಪಡಿತರ ಅಂಗಡಿ ಇರುವಂತದ್ದು. ಅಲ್ಲಿ ಈಗ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು
ರೇಷನ್ ಕಾರ್ಡ್ಗೆ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಡಬೇಕು ಅನ್ನುವಂಥದ್ದು ಈಗ ನಿಯಮ ಮಾಡಿದ್ದಾರೆ. ಅಂಗಡಿಗಳಲ್ಲಿ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಪಡಿತರ ಅಂಗಡಿಯಲ್ಲಿ ನೀಡಬೇಕು. ಆದ್ರೆ ಈ ಒಂದು ಉಮಾದೇವಿ ಅನ್ನುವಂಥವರು ಪಡಿತರ ಅಕ್ಕಿಯನ್ನ ವಿತರಣೆ ಮಾಡುವಲ್ಲಿ ಭಾರಿ ರೀತಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಒಂದು ಕುಟುಂಬದಲ್ಲಿ 4 ಜನ ಇದ್ರೆ 4 ಜನಕ್ಕೆ 40 ಕೆಜಿ ಅಕ್ಕಿ ಕೊಡಬೇಕು. ಅದೇ ರೀತಿಯಾಗಿ ಸರ್ಕಾರಿ ದಾಖಲೆಗಳಲ್ಲಿ ಅವರು ಕಾರ್ಡುದಾರರಿಗೆ 40 ಕೆಜಿ ಅಕ್ಕಿ ಕೊಟ್ಟಿದ್ದೇವೆ ಅಂತ ದಾಖಲು ಮಾಡ್ತಾರೆ. ಆದ್ರೆ ಅಕ್ಕಿ ನೀಡುವ ವೇಳೆ ಏನ್ ಮಾಡ್ತಾರೆ ಅಂದ್ರೆ 5 ಕೆಜಿ ಅಕ್ಕಿಯನ್ನ ಕಡಿತ ಮಾಡ್ತಾರೆ. ತಾವೇ ಚೀಟಿಯನ್ನ ಬರ್ಕೊಡ್ತಾರೆ. ಚೀಟಿಯಲ್ಲಿ ಸರ್ಕಾರಕ್ಕೆ ನೀಡುವಂತ ದಾಖಲೆಗಳಲ್ಲಿ 40 ಕೆಜಿ ಅಂತ ಬರ್ದು ಅದರ ಹಿಂಭಾಗದಲ್ಲಿ 35 ಕೆಜಿ ಅಂತ ಅಕ್ಕಿಯನ್ನ ಬರೀತಾರೆ. ಆ ಅಕ್ಕಿಯನ್ನ ವಿತರಣೆ ಮಾಡುವಂತವರು ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಸಾರ್ವಜನಿಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ನಿಯಮದ ಪ್ರಕಾರ ಅಕ್ಕಿಯನ್ನ ವಿತರಣೆ ಮಾಡಬೇಕು. ಪಡಿತರದಾರರಿಗೆ ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನ ನಿಯಮಬದ್ಧವಾಗಿ ನೀಡಬೇಕು ಸರ್ಕಾರ ಹೇಳಿದೆ ಅಂತ ಹೇಳಿದ್ರೆ, ಅಂಗಡಿಯವರು ನೀವು ಅಕ್ಕಿ ಪದೇ ಪದೇ ಈ ರೀತಿಯಾಗಿ ನನ್ನ ಮೇಲೆ ದಬಾವ್ ಹಾಕಿ ದರ್ಪ ಪ್ರದರ್ಶನ ಮಾಡಿದ್ರೆ ನಾನು ಅಕ್ಕಿ ನೀಡಲ್ಲ, ನಾನು ಕೊಟ್ಟಷ್ಟೇ ಅಕ್ಕಿ ಮಾತ್ರ ನೀವು ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ಅದನ್ನ ಏನಾದ್ರೂ ಕೇಳೋದಿದ್ರೆ ನೀವು ಸಂಬಂಧಪಟ್ಟಂತ ಆಹಾರ ಇಲಾಖೆ ಅಧಿಕಾರಿಗಳನ್ನ ಕೇಳಿ. ಯಾಕೆಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ನನಗೆ ಅಕ್ಕಿ ವಿತರಣೆ ಮಾಡುವಾಗ 1 ಚೀಲಕ್ಕೆ 3 ಕೆಜಿ ಅಂತೆ ಕಡಿತ ಮಾಡಿ ನೀಡ್ತಾರೆ. ಹಾಗಾಗಿ ನಾನು ನಿಮ್ಗೆ 40 ಕೆಜಿ ಬದಲಾಗಿ 35 ಕೆಜಿ ಅಕ್ಕಿ ಮಾತ್ರ ಕೊಡ್ತೀನಿ. ನೀವು ಯಾವ ಅಧಿಕಾರಿಗಾದ್ರೂ ದೂರು ಕೊಡಿ, ನಾನು ಯಾವುದಕ್ಕೂ ಹೆದರೋದಿಲ್ಲ. ಒಂದು ವೇಳೆ ಹೆಚ್ಚಿಗೆ ಏನಾದ್ರೂ ಸಾರ್ವಜನಿಕರು ಗಲಾಟೆ ಮಾಡ್ತಾ ಇದ್ರೆ ಅಕ್ಕಿಯನ್ನ ನೀಡೋದೆ ಬಂದ್ ಮಾಡಿ ಅಂಗಡಿಯನ್ನ ಬಂದ್ ಮಾಡ್ಕೊಂಡು ಪಲಾಯನ ಮಾಡುವಂತದ್ದು ಕೂಡ ಕಂಡು ಬರ್ತಾ ಇದೆ. ಈ ಸಂಬಂಧಪಟ್ಟಂತೆ ರಾಯಚೂರು ನಗರದಲ್ಲಿರುವಂತ ಆಹಾರ ಇಲಾಖೆಯ ನಿರೀಕ್ಷಕರ ಗಮನಕ್ಕೂ ಕೂಡ ತಂದಾಗ ಆ ಒಂದು ಆಹಾರ ಇಲಾಖೆಯ ಅಧಿಕಾರಿಯಾದಂತ ಶಿವಪುತ್ರಪ್ಪ ಎಂಬುವರು ಕೂಡ ಅಂಗಡಿ ಬಳಿಗೆ ಬರ್ತಾರೆ. ಬಂದು ಸಾರ್ವಜನಿಕರು ದೂರುಗಳನ್ನ ನೀಡ್ತಾರೆ. ಈ ರೀತಿಯಾಗಿ ನಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಸರಿಯಾಗಿ ಅಕ್ಕಿ ವಿತರಣೆ ಮಾಡ್ತಾ ಇಲ್ಲ, ಆದ್ರೂ ಕೂಡ ನೀವು ಅಂಗಡಿಯವರ ವಿರುದ್ಧ ಕ್ರಮ ಯಾಕೆ ಕೈಗೊಳ್ಳುತ್ತಿಲ್ಲ ಅಂದ್ರೂ ಕೂಡ ಆಹಾರ ಇಲಾಖೆಯ ನಿರೀಕ್ಷಕರಾದಂತ ಶಿವಪುತ್ರಪ್ಪ ಅವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಅಲ್ಲಿಂದ ಕಾಲ್ ಕಿತ್ತಾರೆ. ಮತ್ತೆ ಅಂಗಡಿ ಮಾಲೀಕರು ಕೂಡ ತಾವು ಮನ ಬಂದಂತೆ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಆಹಾರ ಇಲಾಖೆ ಸಮಗ್ರವಾದಂತ ತನಿಖೆ ಮಾಡಬೇಕು. ಯಾರು ಈ ರೀತಿ ಬಡವರನ್ನ ವಂಚನೆ ಮಾಡ್ತಾ ಇದ್ರು ಅಂತವರ ವಿರುದ್ಧ ಕ್ರಮ ಆಗ್ಬೇಕಾಗಿದೆ. ಮಧುಕರ್ ಶೆಟ್ಟಿ. ಥ್ಯಾಂಕ್ ಯು ಜಗನ್ನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.